ನೋಡ್ರಿ, ದಲಿತರು ದಂಡಗಳಿಗೆ ದಾಳಿಗಳಿಗೆ ನನ್ನ ಮಕ್ಕಳಿಗೂ ಇಂತ ನನ್ನ ಮಕ್ಕಳಿಗೆ ಎದುರಿಲ್ಲ. ಅಸ್ಪೃಶ್ಯತೆ ನೋಡಿ, ಇದೇ ಅಸ್ಪೃಶ್ಯತೆ. ಇವ್ರು ಈ ರೋಡಲ್ಲಿ ಓಡಾಡಿದ್ರೆ ಇವ್ರಿಗೆ ಜಾತೀಯತೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಈ ಒಂದು ವಿಡಿಯೋ ತಲುಪಿಸಬೇಕು. ನೋಡಿ, ದುಸ್ಥಿತಿ, ದಲಿತರ ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನೋಡಿ ಯಾವ ಮಟ್ಟದಲ್ಲಿ ಅವರು ಇವ್ರಿಗೆ ದಾರಿ ಕೂಡ ಬಿಡ್ತೀರಾ. ನೋಡಿ, ಈ ಮರನ ಅಡ್ಡ ಹಾಕಿರೋದು ಇವನು ಬುಗಳ್ಳ ಮಂದಣ್ಣ ಅನ್ನೋನು. ಎಲ್ರಿಗೂ ನಮಸ್ಕಾರ. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಕೊಡ್ಚಿ ಗ್ರಾಮದಲ್ಲಿ ಇದ್ದೀವಿ. ನೋಡಿ, ಈಗ ಈ ಗ್ರಾಮ ಏನು, ಇದೆಲ್ಲ ಇಷ್ಟೂನು ಸರ್ಕಾರಿ ಜಮೀನು. ಈ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ತೀತಿರ ಮಂದಣ್ಣ ಅನ್ನೋ ಒಬ್ಬ ವ್ಯಕ್ತಿ ಈ ಜಾಗನ ಅತಿಕ್ರಮಣ ಮಾಡಿಕೊಂಡು ಈ ಗ್ರಾಮದಲ್ಲಿರುವಂತವರೆಲ್ಲ ದಲಿತರೆ, ಅಂದ್ರೆ ಪೂರ್ತಿ ಎಲ್ಲ ದಲಿತರೆ, ಯಾರೋ ಜಾತಿ ಇಲ್ಲ. ಇಂಥ ಕಡುಗ ಗ್ರಾಮಗಳಲ್ಲಿ ಮತ್ತೆ ಕರ್ನಾಟಕ ರಾಜ್ಯಾದ್ಯಂತ ದೇಶದಲ್ಲಿ ಎಲ್ಲಿನೂ ಜಾತಿ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೆಲವರು ವಾದ ಮಾಡ್ತಾ ಇರ್ತಾರ. ಜಾತಿ ಇದೆ, ಜಾತಿ ಜೊತೆಗೆ ಭೂಗಳರ ಅಟ್ಟಾಸ ಇದೆ ಅನ್ನೋದಕ್ಕೆ ಇದೊಂದು ಲೈವ್ ಬರ್ರಿ ನಾನು ತೋರಿಸ್ತೀನಿ. ಏನ್ ವಿಚಾರ ಈ ಗ್ರಾಮದಲ್ಲಿ, ಏನು ವಿಚಾರ ಅಂದ್ರೆ ನೋಡಿ, ಈ ಗ್ರಾಮದಲ್ಲಿರಂತ ಅಷ್ಟು ಜನ ದಲಿತರು, ಆದ್ರೆ ಇಲ್ಲಿ ಒಬ್ಬ ಭೂಗಳ ಬಂದು ಏನ್ ಮಾಡ್ತಾನೆ, ಇವರು ಈ ರಸ್ತೆಯಲ್ಲಿ ಕೂಡ ಓಡಾಡಬಾರ್ದು, ಅವರ ಇಷ್ಟ, ಅವ್ರ ಸಾವು, ಅವ್ರ ಹೆಂಗನ ಸತ್ಕೊಳ್ಳಿ, ಅದ್ರಲ್ಲಿ ನಮ್ಗೆ ಅವಶ್ಯಕತೆ ಇಲ್ಲ. ಆದ್ರೆ ನಮ್ಮ ಜಮೀನು ಅಂದ್ರೆ ಇದು ಸರ್ಕಾರಿ ರಸ್ತೆನೆ. ಸುಮಾರು ವರ್ಷಗಳಿಂದ ಈ ಜಾಗದಲ್ಲಿ ಈ ಗ್ರಾಮಸ್ಥರು ಪೂರ್ತಿ ಇಲ್ಲೇ ಓಡಾಡ್ತಾ ಇರ್ತಾರೆ. ನೀರು, ರಸ್ತೆ ಪ್ರತಿಯೊಂದು ಇಲ್ಲೇ, ಇದು ಬಿಟ್ರೆ ಬೇರೆ ಯಾವ್ದು ಇವ್ರ ಪಾಪ ಈ ಜಾಗ ಇಲ್ಲ. ಆದ್ರೆ ಇಲ್ಲೇನ್ ಮಾಡ್ತಾನೆ ಈ ಭೂಗಳ್ಳ ಅವ್ನು ಮಂದಣ್ಣ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ, ಇವ್ರ ಹತ್ರ ಬಂದ್ಬಿಟ್ಟು ಈ ರಸ್ತೆಯಲ್ಲಿ ದಲಿತರು ಓಡಾಡಬಾರ್ದು, ಇವರು ನೀರ್ ಎತ್ಕೊಂಡು ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೇಕು. ಹೆಂಗ್ ಹೋಗ್ಬೇಕಮ್ಮ ನೀವು ದಾರಿ, ಹಿಂಗೆ ಹೋಗ್ಬೇಕು. ಇದನ್ನೇನ್ ಮಾಡ್ತಾರೆ, ಇವ್ರು ಓಡಾಡಬಾರ್ದು, ಇವ್ರಿಗೆ ಏನಾದ್ರು ಮಾಡಿ ಅಡ್ಡಿ ಮಾಡಬೇಕು, ನಮ್ಮ ಜಮೀನಲ್ಲಿ ದಲಿತರು ಬರಬಾರ್ದು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ, ಇವ್ರಿಗೆಲ್ಲ ತೊಂದರೆ ಕೊಡ್ತಾರೆ. ಇಷ್ಟೆಲ್ಲ ಅವಸ್ಥೆಗಳು ಬಿತ್ಕೊಂಡು ಕುಡಿಯೋ ನೀರಿನ ವ್ಯವಸ್ಥೆನೇ ಇಲ್ಲ. ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಈ ಒಂದು ವಿಡಿಯೋ ತಲುಪಿಸಬೇಕು. ನೋಡಿ, ದುಸ್ಥಿತಿ, ದಲಿತರ ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನೋಡಿ ಯಾವ ಮಟ್ಟದಲ್ಲಿ ಅವರು ಇವ್ರಿಗೆ ದಾರಿ ಕೂಡ ಬಿಡ್ತೀರಾ. ನೋಡಿ, ಈ ಮರನ ಅಡ್ಡ ಹಾಕಿರೋದು ಇವನು ಬುಗಳ್ಳ ಮಂದಣ್ಣ ಅನ್ನೋನು. ಈ ಮರನ ಅಡ್ಡ ಹಾಕ್ಬಿಟ್ಟು ಇವ್ರಿಗೆ ರಸ್ತೆ ಓಡಾಡ್ಕೊಳಕ್ ರಸ್ತೆ ಪಡ್ತೀರಾ. ಅಸ್ಪೃಶ್ಯತೆ ನೋಡಿ, ಇದೇ ಅಸ್ಪೃಶ್ಯತೆ. ಇವ್ರು ಈ ರೋಡಲ್ಲಿ ಓಡಾಡಿದ್ರೆ ಇವ್ರಿಗೆ ಜಾತೀಯತೆ. ಎಷ್ಟು ಜನ ಇರೋದಿಲ್ಲ ದಲಿತರು? 95 ಕುಟುಂಬ. ಏನ್ ಮಾಡ್ತಾ ಇದೀರಿ ಸಮಾಜ ಕಲ್ಯಾಣ ಇಲಾಖೆಯವರು? ಯಾಕೆ ಇವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ? ಇದು ಕಡು ಗ್ರಾಮ, ಇದು ತುಂಬಾ ಕುಂಠಿತವಾದಂತ ಗ್ರಾಮ. ನೀರ್ನ ಸುಮಾರು ಒಂದು 3 ಕಿಲೋಮೀಟರ್ ಎತ್ಕೊಂಡು ಹೋಗ್ತಾರೆ ನೀರು. ಇಲ್ಲಿಂದ 3 ಗಂಟೆ ಎತ್ಕೊಂಡು ಹೋಗ್ತಾರೆ, ಇಲ್ಲಿ ಬಂದು ಇದನ್ನ ಅಡ್ಡ ಹಾಕ್ತಾರೆ. ಊರಲ್ಲಿ ನೀರಿನ ವ್ಯವಸ್ಥೆ ಐತೆ ನಮ್ಮ ನಿಮ್ಗೆ? ಇಳಿಸ್ರಿ, ಎಷ್ಟೊತ್ತು ಎತ್ಕೊಂಡಿರ್ತೀರಿ, ಇಳಿಸ್ರಿ. ಊರಲ್ಲಿ ನಿಮ್ಗೆ ನೀರಿನ ವ್ಯವಸ್ಥೆ ಐತಾ? ಇಳಿಸ್ರಿ, ಒಂದ್ ನಿಮಿಷ ಇಳಿಸ್ರಿ. ಊರಲ್ಲೇ ಇವತ್ತಿಗೂ ನೀರಿನ ವ್ಯವಸ್ಥೆ ಇಲ್ಲ. 3 ಕಿಲೋಮೀಟರ್ ಎತ್ಕೊಂಡು ಹೋಗ್ಬೇಕು. ಆಯ್ತು, ಅವ್ರ ಕಷ್ಟ ಏನೋ ಅವ್ರು ಪಡ್ತಾರೆ. ಈ ಭೂಗಳ್ರು ನೋಡಿ, ಇಲ್ಲಿ ಭೂಗಳ್ರು ಈ ತರ ರಸ್ತೆಗೆ ಈ ಒಂದು ಮರನ ಅಡ್ಡ ಹಾಕೋದು, ಇದನ್ನ ಮಾಡೋ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಮರನ ಅಡ್ಡ ಹಾಕ್ಬಿಟ್ರೆ ನೋಡ್ರಿ, ದಲಿತರು ದಂಡಗಳಿಗೆ ದಾಳಿಗಳಿಗೆ ನನ್ನ ಮಕ್ಕಳಿಗೂ ಇಂತ ನನ್ನ ಮಕ್ಕಳಿಗೆ ಎದುರಿಲ್ಲ. ಆದ್ರೆ ಇಂತ ಮರಗಳಿಗೆ ಅಡ್ಡ ಹಾಕ್ಬಿಟ್ರೆ ಇವರು ಮತ್ತೆ ಬೇರೆ ಕಡೆಯಿಂದ ಓಡಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಈ ಮರನ ಅಡ್ಡ ಹಾಕೋದು. ಎಲ್ಲ ಕೈ ಹಾಕೊಂಡು ಸಾಕ್ರಿ, ಮರ ಎಲ್ಲಾರು ಹಾಕ್ಬೇಕು. ನಮ್ಮ ಕಡೆಯಿಂದ ಬರ್ರಿ, ಎಲ್ಲ ಹುಡುಗರು ಎಲ್ಲಾರು ಬರ್ರಿ, ಎಲ್ಲಾರು ಸೇರ್ರಿ, ಹೆಣ್ಮಕ್ಳೆಲ್ಲ ಸೇರ್ರಿ, ಬರ್ರಿ ಎಲ್ಲಾರು. ಜೈ ಭೀಮ್ ಅಂದ್ರೆ ಎಷ್ಟು ಮಾತ್ರ ಇದು ಮರ, ಎಷ್ಟು ಮಾತ್ರ ಇದು ಜೈ ಭೀಮ್ ಅಂದ್ರೆ ಎಷ್ಟು ಮಾತ್ರ. ಹಿಂಗೆ ಎಲ್ಲ
ಜೈ ಭೀಮ್. ಬರ್ರಿ ಈ ಕಡೆ ಬರ್ರಿ. ನೋಡ್ರಿ, ಕೋಲಾರ ಕೊಡಗು ಡಿಫ್ರೆನ್ಸ್ ಇಲ್ಲ. ಕೋಲಾರ ಕೊಡಗು ಏನೋ ಕೋಲಾರಲ್ಲಿ ಇರ್ತಾರೆ, ಇಲ್ಲಿ ಬರ್ತಾರೆ, ಏನೋ ಅವೆಲ್ಲ ಇಲ್ಲ. ಮಂದಣ್ಣ ಅನ್ನೋನು 60 ಎಕರೆ ಜಮೀನನ್ನ ನಿಮ್ಗೆಲ್ಲ ಮೋಸ ಮಾಡಿ ಅವನೊಬ್ಬನೇ ಕಾಂಪೌಂಡ್ ಹಾಕೊಂಡಿರೋದಿದ್ದು. ಅವ್ನು ಸರ್ವೆ ಮಾಡ್ಬೇಕಾದ್ರೆ ಅವ್ನ ಕಾಂಪೌಂಡ್, ಅವ್ನಿಗೆ 60 ಎಕರೆ ಜಮೀನು ಎಲ್ಲಿ ಮಂಜೂರು ಮಾಡೋರ ಮಾಡ್ಕೊಳ್ಳಿ. ಅಂತ ಭೂಗಳ್ರಿಗೆ ಯಾವನು ಎದುರು ಅಂತ ಅವಶ್ಯಕತೆ ಇಲ್ಲ. ಅವನೆಲ್ಲ ಅವ್ರ ಅಪ್ಪನ್ ಬಂದ್ರೆ ಯಾವನು ಎದುರು ಮಾಡ್ಬೇಕು, ಯಾರಿಗೂ ಎದುರಬಾರ್ದು. ಇಂಥ ಮರಗಳೆಲ್ಲ ಮರಗಳನ್ನ ಹಾಕ್ಬಿಟ್ಟು ದಲಿತರನ್ನ ಎದುರಾಕೊಳಕತ್ತೈತಿ ಇವರು. ಕೇವಲ 500 ಜನ 28,000 ಜನ ಸೋಲ್ಸ್ಬಿಟ್ಟು ಕೊರೆಗಾಂವ್ ಯುದ್ಧಕ್ಕೆ ತಿಂತ ವಂಶಸ್ಥರು ನಾವು. ಆ ರಕ್ತ ನಮ್ಮಲ್ಲಿ ಹರಿತಾ ಇರೋದು. ಮರಗಳ ಅಡ್ಡ ಹಾಕ್ಬಿಟ್ರೆ ನಮಗೆ ಮರ ತೆರವಾಯ್ತು. ನೀವು ಅದಕ್ಕೆ ತಾನೇ ಬಂದಿದ್ದೇನು ಬಂದಿದ್ ನೀವು ಮರ ತೆರವು ಮಾಡಿ ನಿಮ್ಗೆ ರೋಡ್ ಬೇಕು ಅಂತ ಬಂದಿರೋದು. ಈ ರೋಡ್ ನೋಡಮ್ಮ, ಇಲ್ಲಿ ಹೇಳ್ತಾ ಇದ್ದೀನಿ ನಾನು. ಅವನು ಯಾರು ನಿಮ್ಗೆ ಮೋಸ ಮಾಡವನ, ಅವನು ಮಂದಣ್ಣ. ಅವನು 60 ಎಕರೆ ಜಮೀನು ಸರ್ಕಾರಿ ಜಮೀನು ಹಾಕೊಂಡಿರೋದು. ಅಷ್ಟು ಎಕರೆ ಜಮೀನು ಹತ್ರ ಇದ್ದು ನಾನು ಬಿಡ್ತೀನಿ. ಈ ರಸ್ತೆ ಏನೈತೆ ನಿಮ್ಕ ಸರ್ಕಾರಿ ರಸ್ತೆ ಸರ್ವೆ ಮಾಡಿಬಿಟ್ಟು ಸರ್ಕಾರಿ ಅಧಿಕಾರಿಗಳೇ ಬಂದು ಇಲ್ಲಿ ರಸ್ತೆ ಹಾಕ್ಬೇಕು. ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳು? ಕತ್ತೆ ಕಾಯ್ತಾ ಇದಾರೆ ಇಂಥ ಮರಗಳ ಆಯ್ತಾ? ಕ್ರಾಂತಿ ಇಲ್ಲಿಂದ ಕ್ರಾಂತಿ ಶುರುವಾಗೈತೆ. ಇಂಥ ಭೂಗಳ್ಳಿಗೆ ಯಾವನು ಭಯ ಪಡೋಂತ ಅವಶ್ಯಕತೆ ಇಲ್ಲ. ಮಂದಣ್ಣ ಮಾತ್ರನೇ ಅಲ್ಲ, ಅವ್ರ ಅಪ್ಪನ್ ಬಂದ್ರು ಕೇರ್ ಮಾಡ್ಬೇಡ್ರಿ. ನಾನಿದ್ದೀನಿ. ಸ್ವಾಭಿಮಾನ ಜೀವನ ಮಾಡ್ತಾ ಇರೋರು ನೀವು, ಕಷ್ಟಪಟ್ಟು ಬದುಕ್ತಾ ಇರೋರು. ಇವನ್ ತರ ಭೂಗಳ್ರಲ್ಲ ನೀವು. 60 ಎಕರೆ ಜಮೀನು ಕಾಂಪೌಂಡ್ ಹಾಕೋನಂದ್ರೆ ಇವ್ರ ಅಪ್ಪಂದ ಜಾಗ ಆರ್ಮಿಟ್ ಮಾಡ್ಕೊಂಡ್ ಬಂದವನೇ ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳು ಈ ಕೂಡಲೇ ತಹಸೀಲ್ದಾರ್ ಅವರು ನೋಡ್ರಿ, ಅಸ್ಪೃಶ್ಯತೆ ಆಚರಣೆ. ಇವರು ರಸ್ತೆಯಲ್ಲಿ ದಲಿತರು ಓಡಾಡಬಾರ್ದು ಅಂತ ಹೇಳ್ಬಿಟ್ಟು ರಸ್ತೆ ಮರ ಅಡ್ಡ ಹಾಕಿರೋದು. ಇದೀನಮ್ಮ, ನಿಮ್ ಮಗನೋ ಅಣ್ಣನೋ ತಮ್ಮನೋ ನಾನಿದೀನಿ, ಭಯ ಪಡೋಂತ ಅವಶ್ಯಕತೆ ಇಲ್ಲ. ಯಾವನ್ಗೂ ಹೆದರ್ಬೇಡ್ರಿ. ನಾನು ಹೇಳ್ತಾ ಇದ್ದೀನಿ, ಇಂಥ ಭೂಗಳ್ರಿಗೆ ಭಯ ಪಡೋಂತ ಅವಶ್ಯಕತೆ ಇಲ್ಲ. ನಾನ್ ಬದುಕಿರೋ ತನಕ ನಿಮ್ ಪಾಡಕ್ ನೀವು ಆರಾಮಾಗಿ ಸ್ವಾಭಿಮಾನಿ ಜೀವನ ನಿಮ್ ಪಾಡಕ್ ನೀವು ಮಾಡ್ಕೊಳ್ರಿ. ನಿಮ್ ಊರಿಗೆ ನೀರು ಬರ್ಬೇಕು, ಆ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ. ಆಗ್ಬೋದಾ? ಮರದ ಸಮಸ್ಯೆ ಇತ್ತು, ಹೋಯ್ತಾ? ಇನ್ನು ಏನೇನ್ ಬರ್ತಾರ ಬೆಂಕಿ ಹಾಕ್ತಾನೆ ಹಾಕ್ಲಿ. ನಾವು ಓಡಾಡಬಾರ್ದು ದಲಿತರು ಅಂತ ಹೇಳ್ಬಿಟ್ಟು ಬೆಂಕಿ ಹಾಕ್ತಾನೆ ಹಾಕ್ಲಿ. ಅಸ್ಪೃಶ್ಯತೆ ಆಚರಣೆ ಮಾಡಬಾರ್ದು. ಈ ರೋಡಲ್ಲಿ ಓಡಾಡಬಾರ್ದು ಅಂದ್ರೆ ಅವ್ರ ಅಪ್ಪಂದಲ್ಲ ಜಮೀನು. ಅವ್ನು ಬೇಕಾದಷ್ಟು ಜಮೀನು ಒತ್ತುವರಿ ಮಾಡ್ಕೊಂಡು ಇದ್ ಮಾಡ್ಕೊಂಡ್ಬಿಟ್ರೆ ಅದನ್ನ ಬಿಡೋದಕ್ಕೆಲ್ಲ ನಾವೆಲ್ಲ ಇಲ್ಲ. ಯಾರಿಗೂ ಭಯ ಪಡೋಂತ ಅವಶ್ಯಕತೆ ಇಲ್ಲ. ನಾನಿದ್ದೀನಿ, ಧೈರ್ಯವಾಗಿರ್ರಿ. ಆಗ್ಬೋದಾ? ಜೈ ಭೀಮ್. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರಮ್ಮ. ಬರ್ರಿ.